ಈಗ ಇಷ್ಟು ಮಾಡೋಣ, ಇಲ್ಲಿ ಹೊಸ ಬ್ಯಾರೇಜ್ ಹಾಕೋಣ, ಹೊಸ ಬ್ಯಾರೇಜ್ ಅವೆರಡಕ್ಕೂ ವೆಂಟೆಡ್ ತಾವರೆಕೆರೆ ಮತ್ತು ಎರೂರಲ್ಲಿ ಎರಡಕ್ಕೂ ವೆಂಟೆಡ್ ಡ್ಯಾಮ್ಸನ್ನು ಪ್ರಪೋಸ್ ಮಾಡೋಣ. ಅದನ್ನು ಸ್ವಲ್ಪ ಯಾರೋ ಎಕ್ಸ್ಪರ್ಟ್ಸ್ ಇದ್ದರೆ ಬಂದು ನೋಡಲಿ, ಈ ಮಂಗಳೂರು ಕಡೆ ಇರೋ ಇದು ಸೂಟಬಲ್ ಸೈಟಾ ಅಥವಾ ಏನು ಮಾಡ್ಬೋದು ಅಂತೇಳಿ ನೋಡ್ಬಿಟ್ಟು ಆಮೇಲೆ ಇದು ಮಾಡೋಣ. ಬಟ್ ಯಾವುದೇ ಕಾರಣದಲ್ಲೂ ಕೂಡ ಇದು ಮಾತ್ರ ದೊಡ್ಡ ವೆಂಟೆಡ್ ಇಂಪೌಂಡಿಂಗ್ ಟೈಮ್. ಈಗ ಇಷ್ಟು ಮಾಡೋಣ, ಇಲ್ಲಿ ಹೊಸ ಬ್ಯಾರೇಜ್ ಹಾಕೋಣ, ಹೊಸ ಬ್ಯಾರೇಜ್ ಅವೆರಡಕ್ಕೂ ವೆಂಟೆಡ್ ತಾವರೆಕೆರೆ ಮತ್ತು ಎರೂರಲ್ಲಿ ಎರಡಕ್ಕೂ ವೆಂಟೆಡ್ ಡ್ಯಾಮ್ಸನ್ನು ಪ್ರಪೋಸ್ ಮಾಡೋಣ. ಅದನ್ನು ಸ್ವಲ್ಪ ಯಾರೋ ಎಕ್ಸ್ಪರ್ಟ್ಸ್ ಇದ್ದರೆ ಬಂದು ನೋಡಲಿ, ಈ ಮಂಗಳೂರು ಕಡೆ ಇರೋ ಇದು ಸೂಟಬಲ್ ಸೈಟಾ ಅಥವಾ ಏನು ಮಾಡ್ಬೋದು ಅಂತೇಳಿ ನೋಡ್ಬಿಟ್ಟು ಆಮೇಲೆ ಇದು ಮಾಡೋಣ. ಬಟ್ ಯಾವುದೇ ಕಾರಣದಲ್ಲೂ ಕೂಡ ಇದು ಮಾತ್ರ ದೊಡ್ಡ ವೆಂಟೆಡ್ ಇಂಪೌಂಡಿಂಗ್ ಟೈಮ್. ಹರಿಯದೇ ಇದು ನಾರಾಯಣಪುರ ಡ್ಯಾಮ್ ನಡುಮಧ್ಯೆ ಬರೋದು ಇದು. ಇನ್ ಬಿಟ್ವೀನ್ ಏರೂರು ಅಂಡ್ ನಾರಾಯಣಪುರ ಬೇರೆ ಅಲ್ಲಿ ಈಗ ಹುಣಸೆಹಳ್ಳಿ ಹತ್ರ ಗಾಯತ್ರಿ ಡ್ಯಾಮು ಕೋಡಿ ಬಿದ್ದ ನೀರು ಈಗ ಹುಣಸೆಹಳ್ಳಿ ಹತ್ರ ಬರ್ತದೆ. ಇದು ನೆಕ್ಸ್ಟ್ ನಾನು ಇದರಲ್ಲಿ ನೀರು ಬಿಡೋದು ಬಂದು ಇಲ್ಲಿ ಬರುತ್ತೆ ಸರ್ ಈ ಕಡೆ. ಯಾವುದು ಇದು ಇದು ಟ್ಯಾಂಕ್ ಹೊಸೂರು ಟ್ಯಾಂಕ್. ಈಗ ನಾವು ಮುದ್ದನಹಳ್ಳಿಯಿಂದ ಎರಡು ಕೆರೆ ಕೆಲಸ ಮಾಡೋಣ. ಒಂದೇನ ಅದು ಮಾಡೋದ್ರ ಜೊತೆಗೆ ಮೊದಲು ಅವೈಲಬಿಲಿಟಿ ಆಫ್ ವಾಟರ್ ಅಲ್ವಾ. ಈಗ ಇದಕ್ಕೆ ಒಂದು ದೊಡ್ಡ ಬ್ಯಾರೇಜ್ ಪ್ರಪೋಸ್ ಮಾಡೋಣ. ಬ್ಯಾರೇಜ್ ಮಾಡಿ ನೀರು ನಿಲ್ಲಿಸಿ ಈಗ ಎಲ್ಲಿ ಯಾವ ಪಾಯಿಂಟಲ್ಲಿ ನಾರಾಯಣಪುರ ಮಾಡಿದಂಗೆ ಇಂಪಾರ್ಟೆಂಟಾಗಿ ಇಲ್ಲೊಂದು ಬ್ಯಾರೇಜ್ ಪ್ರಪೋಸ್ ಮಾಡಿ. ಎಷ್ಟಾಗುತ್ತೆ? ಇದು ದೊಡ್ಡ ಸೈಟೇ ಇದೆ. ಇನ್ನೊಂದು ಮಾಡ್ಬೋದು, ಅಲ್ಲಿ ಎರವಳಿತ ಒಂದು ಸೇತುವೆ ಮಾಡಿದ್ರೆ ಅಲ್ಲೇನು ಅಡೆತಡೆ ಇಲ್ಲ. ಅಲ್ಲಿ ಬ್ಯಾರೇಜ್ ಟೈಪ್ ಮಾಡಿ ಅಲ್ಲಿ ತಡೆಗೋಡೆ ಕಟ್ಟಿಸಿದ್ರೆ ನಿಲ್ತಾವಣ. ಎರೂರಲ್ಲಿ ಬ್ರಿಡ್ಜ್ ಎರಡಕ್ಕೂ ಸಹಿತ ನಾನು ಮಂಗಳೂರಿನಲ್ಲಿ ಮಾಡಿದ್ದೆ ವೆಂಟೆಡ್ ಡ್ಯಾಮ್ ಮಾಡಿ ಅದನ್ನು ನೀರನ್ನ ಅರೆಸ್ಟ್ ಮಾಡೋಣ. ಈ ಎರಡನ್ನ ಸೇರಿಸಿ ಏನಾರು ಮಾಡ್ಕೊಳ್ಳೋಣ. ನಾನು ಮಂಗಳೂರಿನಲ್ಲಿ ಇದೇ ಥರ ಬಂತು, ನನಗೆ ಎತ್ತಿನೊಳಗೆ ನೀರು ಬಿಡೋದಿಲ್ಲ ಅಂತೇಳಿ ಗಲಾಟೆ ಮಾಡಿರು. ಧರ್ಮಸ್ಥಳ ನಮಗೆ ಮಳೆಗಾಲದಲ್ಲಿ ಕುಡಿಯೋಕ್ಕೆ ನೀರಲ್ಲ ಅಂದರು. ನಾವು ಹೆಂಗೆ ಕೊಡೋದು ನೀರು ಅಂದರು. ನಿಮಗೆ ಮಳೆಗಾಲದಲ್ಲಿ ನೀರು ಬರ್ತಾನೆ ಕುಡಿಯೋಕ್ಕೆ, ಅದು ಕೊಡ್ತೀನಿ ಅಂತ ಹೇಳಿ ಬಂದು ನಾನು ಪಶ್ಚಿಮ ವಾಹಿನಿ ಅಂತ ಒಂದು ಹೆಸರು ಕೊಟ್ಟು ಬ್ಯಾರೇಜ್ಗಳನ್ನ ಮಾಡಿದೆ. 300 ಕೋಟಿ ಕೊಟ್ಟೆ. 300 ಕೋಟಿ ಕೊಟ್ಟಾಗ ಏನಾಯಿತು ಅಂದರೆ ಈ ವೆಂಟೆಡ್ ಡ್ಯಾಮ್ಸ್ ಅಂತ ಬರುತ್ತೆ. ಅಂದರೆ ಇದು ಸಣ್ಣ ಡ್ಯಾಮ್ ಟೈಪು, ಅಂದರೆ ಗೇಟ್ ಇಟ್ಕೊಂಡು ನೀರು ಹರಿಸೋದು. ಅದು ಮಾಡಿದ್ದಾದಮೇಲೆ ಮಂಗಳೂರಿನಲ್ಲೆಲ್ಲೂ ಕುಡಿಯೋ ನೀರು ಸಮಸ್ಯೆ ಇಲ್ಲ. ಅದೇ ಪ್ಯಾಟ್ರನ್ ಇಲ್ಲಿ ಮಾಡಬೇಕು. ಇದು ವೆಂಟೆಡ್ ಡ್ಯಾಮ್ ಟೈಪು ತಾವರೆಕೆರೆ ಮಾಡೋಣ. ಮತ್ತು ಬಟ್ ಇದನ್ನ ಮಾಡಿದ್ರೆ ನೀವು ಒತ್ತಡಿ ಮಾಡಿದ್ರೆ ಆಗಲ್ಲ. 12 ಅಡಿ ಮಾಡಬೇಕು. ನಾರಾಯಣಪುರ ಬ್ಯಾರೇಜ್ವರೆಗೂ ಅವಾಗ ನೋಡೋಣ. ಇದೇ ನೋಡೋಣ, ಡೈರೆಕ್ಟ್ ಆಗಿ ಪಂಪ್ ಸೆಟ್ ಹತ್ರ ಅಲ್ಲಿ ಬಂಡೆ ಇದ್ದಂಗೆ ಐತಿ. ಏನು ಕೊಳೆಯಲ್ಲ ಏನಿಲ್ಲ ಸರ್. ಆಮೇಲಿಂದ 81-82ರಲ್ಲಿ 3 ಲಿಫ್ಟ್ ಇರಿಗೇಷನ್ಸ್ಗಳು ಇಲ್ಲಿ ಆಗಬೇಕು ಅಂತೇಳಿ ತೀರ್ಮಾನ ಆಯಿತು. ಒಂದು ಕೆ ಪಾಳ್ಯದ ಹತ್ರ ಲಿಫ್ಟ್ ಇರಿಗೇಷನು, ಬೊಮ್ಗಾನಹಳ್ಳಿ ಹತ್ರ ಒಂದು ಲಿಫ್ಟ್ ಇರಿಗೇಷನು, ನಾರಾಯಣಪುರ ಲಿಫ್ಟ್ ಇರಿಗೇಷನ್ ಅಂತ ಒಂದು. ಈ ಮೂರಕ್ಕೂ ಒಂದಕ್ಕೆ ಕೆ ಪಾಳ್ಯದಲ್ಲಿ ಸುಮಾರು 5 ಕೋಟಿಗೂ ಹೆಚ್ಚು ದುಡ್ಡು ಖರ್ಚಾಗಿದೆ. ಬೊಮ್ಗಾನಹಳ್ಳಿ 4.78 ಕೋಟಿಯಷ್ಟು ಖರ್ಚಾಗಿದೆ. ನಾರಾಯಣಪುರದ ಎಷ್ಟು ಖರ್ಚಾಗಿದೆ ಅಂತಕ್ಕಂಥ ದಾಖಲೆಗಳು ಇಲ್ಲ. ಆದರೆ ಇದರ ಹೊಸೂರಿಗೆ ಕೆರೆಗೆ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಸ್ಥಗಿತ ಆಗಿದ್ದಾವೆ. ಅನೇಕ ಕಾರಣಗಳಿದೆ. ನೀರು ಬರದೇ ಇರತಕ್ಕಂಥದ್ದು ಒಂದು ಮುಖ್ಯವಾದಂಥ ಕಾರಣ. ಮತ್ತು ಇದಕ್ಕೆ
ಬೇರೆ ಬೇರೆ ಪರ್ಯಾಯವಾಗಿ ಬೇರೆ ಬ್ಯಾರೇಜಸ್ಗಳು ಆದವು. ಮೇಲ್ಗಡೆ ಬ್ಯಾರೇಜಸ್ ಆದಮೇಲೆ ಇದ್ರ ಕಡೆಗೆ ಗಮನ ಕಡಿಮೆ ಆಯಿತು. ಈಗ ಎಲ್ಲೋ ಒಂದು ಕಡೆಗೆ ಈ ಬ್ಯಾರೇಜ್ ಆದರೆ ಭಾಳ ಸಹಾಯ ಆಗ್ತದೆ, ಹೊಸೂರು ಕೆರೆಗೆ ನೀರು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮನವಿ ಮೇಲೆ ಇವತ್ತು ನಾನು ಬಂದು ನೋಡಿದ್ದೀನಿ. ನನಗೆ ಸಮಾಧಾನ ಆಗಿದೆ. ನಾನು ತಿರುಗಿ ಇನ್ನೊಂದು 6 ತಿಂಗಳ ಅಥವಾ 1 ವರ್ಷದೊಳಗಾಗಿ ಬಂದು ಇಲ್ಲೊಂದು ದೊಡ್ಡದಾದಂಥ ಬ್ಯಾರೇಜನ್ನು ಕಟ್ಟಿ ನೀರು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದಾದಮೇಲೆ ಹೊಸೂರಿಗೆ ತೊಗೊಂಡೋಗೋದು ಅಥವಾ ಅದರಿಂದ ಮುದ್ದೇನಹಳ್ಳಿ ತೊಗೊಂಡೋಗೋದು, ಎಲ್ಲಿ ತೊಗೊಂಡೋಗೋದು ಯೋಚನೆ ಮಾಡೋಣ.